ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದ ನೂತನ ಕಚೇರಿ ಉದ್ಘಾಟನೆ ಮತ್ತು ಜಿಲ್ಲಾ ತಾಲೂಕು ಅಧ್ಯಕ್ಷ ಉಪಾಧ್ಯಕ್ಷರ ಪದಾಧಿಕಾರಿಗಳ ಆಯ್ಕೆ ಗುರುತಿನ ಚೀಟಿ ಮತ್ತು ಆದೇಶ ಪತ್ರವನ್ನು ರಾಜ್ಯಾಧ್ಯಕ್ಷರಾದ ಮಹೇಂದ್ರ ಅವರು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪತ್ರಕರ್ತರಿಗೆ ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಯಾವುದೇ ಒಟ್ಟಾಗಿ ಮಾತನಾಡಲು ಸಂಘ ಅವಶ್ಯಕತೆ ಇದೆ. ಅದರಂತೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ವಸತಿ ನಿವೇಶನ ಕಲ್ಪಿಸಲು ಸರ್ಕಾರಕ್ಕೆ ಮನವಿಯನ್ನ ನೀಡಿ ಒತ್ತಾಯಿಸುವಂತೆ ಸಂಘವು ಇರಬೇಕು. ಪತ್ರಕರ್ತರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಸೌಲಭ್ಯಗಳಿಂದ ವಂಚಿತರಾಗಿರುವುದು ಪತ್ರಕರ್ತರು. ಆದ್ದರಿಂದಲೇ ಪ್ರತಿ ಪತ್ರಕರ್ತರ ಕುಟುಂಬಕ್ಕೆ ಸೌಲಭ್ಯಗಳನ್ನು ಒದಗಿಸಿಕೊಡಲು ಈ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿಯನ್ನ ನೀಡಬಹುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯನಿರತರ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಮಹೇಂದ್ರ, ಸಲಹೆ ಮತ್ತು ಖಜಾಂಚಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಡೈರೆಕ್ಟರ್ ಮುರಳಿ, ಜಿಲ್ಲಾ ಅಧ್ಯಕ್ಷರಾದ ಮುನಿವೆಂಕಟಸ್ವಾಮಿ, ಪ್ರಧಾನ ಜಿಲ್ಲಾ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿ, ಉಪಾಧ್ಯಕ್ಷರಾದ ಶ್ರೀನಾಥ್, ಪ್ರಸನ್ನ, ರಾಮಚಂದ್ರಪ್ಪ, ತಾಲೂಕು ಅಧ್ಯಕ್ಷರಾದ ಪದ್ಮಾವತಿ, ಮುರಳಿ, ಶ್ರೀನಿವಾಸ್, ಶಶಿಕುಮಾರ್, ವೆಂಕಟೇಶ್, ಆನಂದರಾವ್, ವೇಣು ಮುಂತಾದವರು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಉಪಸ್ಥಿತಿಯಲ್ಲಿ ಇದ್ದರು. ಸರ್ ಬನ್ನಿ ಸರ್. ಇಲ್ಲಿ ನಿಂತ್ಕೊಳ್ಳಿ. ಸೈಡ್ ನಿಂತ್ಕೊಳ್ಳ. ಚೇತನ ಮೇಡಮ್ ಆಗಿರ್ತಾರೆ. ಅವರು ಸಹ ಇವತ್ತು ನಮ್ಮೆಲ್ಲರ ಪರವಾಗಿ ಒಂದು ಚಿಕ್ಕ ಸನ್ಮಾನ. ಆಯ್ತಲ್ಲ, ಹಲವಾರು ಸಂಘ ಸಂಸ್ಥೆಗಳಿದ್ದಾವೆ ಸ್ನೇಹಿತರೆ. ಹಲವಾರು ಕಡೆ ನೋಡಿದ್ದೀರಾ, ಹೋಗಿದ್ದೀರಾ, ಎಲ್ಲರೂ ಕೂಡ ಅನುಭವಸ್ಥರಿದ್ದೀರಾ. ಎಲ್ಲರೂ ಬುದ್ಧಿವಂತರೆ, ಯಾರು ಇಲ್ಲಿ ಅಂತ ಅಡ್ಡಿಲ್ಲ. ನಾವು ಹೇಳಿ ಕೇಳ್ಕೊಂಡು ಹೋಗೋರು ಯಾರೂ ಇಲ್ಲ. ನಿಮ್ಮದೇ ಆದ ರೀತಿಯಲ್ಲಿ, ನಿಮ್ಮದೇ ಆದ ಶೈಲಿಯಲ್ಲಿ ಅನುಭವಗಳು ಪಡೆದಿರ್ತೀರ. ನಾವು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಸ್ವಲ್ಪ ನಮಗೆ ನಾವು ಮಾಡೋಂಥ ಕೆಲಸಕ್ಕೆ ಅಡ್ಡಿ ಆದಾಗ, ನಾವು ಏನೋ ಸಾಧನೆ ಮಾಡಬೇಕು, ಅಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಇಲ್ಲ ಎಲ್ಲರೂ ಒಗ್ಗೂಡಿಸಿ ಜೊತೆಗೆ ತಗೊಂಡು ಹೋಗ್ಬೇಕು ಅಂತೇಳಿ ಹೋದಾಗ ಕೆಲವಾರು ಕಡೆ ನಾವು ಕೆಲಸ ಮಾಡೋಕ್ಕಾಗಿರಲ್ಲ. ಅಂಥವರೆಲ್ಲ ಸೇರಿ ಇವತ್ತು ಒಂದು ಸಂಘಟನೆ ಕಟ್ಟಿ ಅದ್ರ ಜೊತೆಯಲ್ಲಿ ನಾನು ಹೇಳೋದೇನು ಅಂತಂದರೆ, ಮೊದಲನೇದಾಗಿ ನಾವು ಏನು ಪತ್ರಕರ್ತರು ನಮ್ಮ ಸಂಘಟನೆಯಲ್ಲಿ ನಾವೆಲ್ಲ ಸದಸ್ಯ ಮಾಡ್ಕೊಂಡಿರ್ತೀವಿ ಮತ್ತು ಸದಸ್ಯರಾಗಿ ಯಾರು ಆಗಿರ್ತಾರೆ, ಅವ್ರಿಗೆ ಏನಾದ್ರು ತೊಂದರೆ ಆದಾಗ ನಾವೆಲ್ಲ ಒಟ್ಟಿಗೆ ಒಂದು ಮನೆಯವರು ಅಂತೇಳಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ನೆರವಿಲ್ಲ ಅಂಥದ್ದು ಮೊದಲನೇದಾದರೆ ಸಂಘಟನೆಗಳು ತುಂಬ ಚೆನ್ನಾಗಿ ಬೆಳೀತವೆ. ಮತ್ತು ಅವೆಲ್ಲರೂ ನಮ್ಮವರು ಅಂತೇಳಿ ನಾವು ಭಾವಿಸ್ಕೊಂಡಾಗ ಸಂಘಟನೆಗಳು ಜೊತೆಯಲ್ಲಿ ಇರ್ತಾರವರು, ಸಂಘಟನೆ ಬೆಳೆಸ್ತಾರೆ, ನಾವು ಕೂಡ ಬೆಳಿತೀವಿ. ಮೊದಲನೇದು. ಎರಡನೇದು, ಸಿಕ್ಕಂಥ ಸವಲತ್ತುಗಳಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಅನುದಾನ ಪಡೆದಂಥ ಸಂಘಟನೆಗಳು ಇವತ್ತು ಕೆಲಸ ಮಾಡಿದ್ದಾವೆ. ಯಾರಿಗೂ ಏನು ಅಂದ್ಕೊಂಡಷ್ಟು ಕೆಲಸ ಮಾಡೋಕ್ಕಾಗಿಲ್ಲ. ನಾವು ಕೂಡ ಅದೇ ಥರ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ನಮಗೆ ನಾವೇ ಕೂಡ ನಾವು ಕೆಲವು ಸವಲತ್ತುಗಳನ್ನ ನಾವು ಸಂಘಟನೆ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಒಂದು ಸಂಸ್ಥೆ ಮುಖಾಂತರವಾಗಿ ಪಡೆಯೋಂಥವ್ರು ನಾವೆಲ್ಲ ಆಗಬೇಕು. ಅದನ್ನು ತರ್ಕಿಸ್ಕೊಡೋವಂಥದ್ದು ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿಯವರು ಜೊತೆಯಲ್ಲಿರುತ್ತೆ. ಅದು ಅವರೇ ಮಾಡಬೇಕು ಅದನ್ನು. ಮತ್ತು ಅದು ಆಗಲಿಲ್ಲ ಅಂದರೆ ರಾಜ್ಯ ಕಮಿಟಿಯವರಿದ್ದಾರೆ. ನಮಗೆ ಹಲವಾರು ರೀತಿಯಲ್ಲಿ ಅನುಭವಸ್ಥರು, ನಮ್ಮ ಮಹೇಂದ್ರ ಕುಮಾರ್ ಸರ್ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ. ವಿಧಾನಸೌಧಕ್ಕೂ ಕೂಡ ಹೋಗಿ ಒಂಟಿಯಾಗಿ ಜೊತೆಯಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಗೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಅನುಭವಿ ವ್ಯಕ್ತಿನ ನಾವು ಜೊತೆಗೆ ತಗೊಂಡು, ಮತ್ತು ಇನ್ನೂ ಹಲವಾರು ಜನ ಅನುಭವಿ ವ್ಯಕ್ತಿಗಳು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿದ್ದಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದಾರೆ. ಅವರೆಲ್ಲ ಜೊತೆಗೆ ತಗೊಂಡು ನಾವು ಕೆಲಸ ಮಾಡೋಣ ಅಂಥೇಳಿ ಒಂದು ಆಲೋಚನೆ.